ಬೆಳಗಾವಿ ಚಲೋಗೆ ಈಗ ಬೆಳಗಾವಿಗೆ ಏನು ಕರವೇ ರಾಜ್ಯಾಧ್ಯಕ್ಷ ಟಿ.ಎನ್. ನಾರಾಯಣಗೌಡರು ಬಂದಿದ್ದಾರೆ. ಸ್ವತಃ ಅವರೇ ನಮ್ಮ ಜೊತೆ ಮಾತಾಡಕ್ಕಿದ್ದಾರೆ. ಸರ್, ಇವತ್ತಿನ ಹೋರಾಟ ಯಾವ ಸ್ವರೂಪದಲ್ಲಿ ಇರುತ್ತೆ? ಪೋಸ್ಕೋ ಕೇಸ್ ಹಾಕಿದಂತಹ ಸಿಪಿಐ ಅವ್ರನ್ನ ಈಗ ಸದ್ಯ ವರ್ಗಾವಣೆ ಮಾಡಲಾಗಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಹಲ್ಲೆಗೆ ಒಳಗಾದವರು ಒಬ್ಬ ಕನ್ನಡದ ಕಂಡಕ್ಟ್ರು. ಹಲ್ಲೆ ಮಾಡಿದಂಥವ್ರ ಮೇಲೆ ಮರಾಠಿ MES ಗೂಂಡಾಗಳೇನಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಅವ್ರ ಮೇಲೆ ಗೂಂಡಾ ಕಾಯ್ದೆಯಲ್ಲಿ ಅಂಥವ್ರ ಮೇಲೆ ಭಾರಿ ಕಠಿಣವಾದಂಥ ತೀರ್ಮಾನವನ್ನು ತಗೋಬೇಕಾಗಿತ್ತು. ಅದು ಯಾರು ಒತ್ತಡಕ್ಕೆ ಅಲ್ಲಿ CPI ಕೇಸನ್ನು ದಾಖಲೆ ಮಾಡೋದು ನನಗೆ ಗೊತ್ತಿಲ್ಲ. ನಾನು ಹೇಳೋದು ಏನಂದರೆ, ಹಲ್ಲೆಗೊಳಗಾದಂಥ ಕನ್ನಡದ ಕಂಡಕ್ಟ್ರು ಕನ್ನಡ ಮಾತಾಡಿದ್ರು ಅಂತ ಹೇಳಿ ಗೂಂಡಾಗಳಿಂದ ಏನು ಹಲ್ಲೆಗೊಳಗಾಗಿದ್ದವರು ಅವರು ಇವತ್ತು ಆಸ್ಪತ್ರೆಯಲ್ಲಿದ್ದಾರೆ. ಅಂಥವ್ರ ಮೇಲೆ ಆ ಬಸ್ಸಲ್ಲಿ ಹೋಗ್ತಿದ್ದಂಥ ಬಸ್ಸಲ್ಲಿ ಸುಮಾರು 80 ಜನ ಇರ್ತಾರೆ. 80 ಜನರ ಇದ್ದಂಥ ಬಸ್ನಲ್ಲಿ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸು ಯಾವ ಇದ್ರ ಮೇಲೆ ಹಾಕಿರಿ? ಏನಕ್ಕೆ ಹಾಕಿದ್ದೀರಿ? ಯಾರು ಒತ್ತಡ? ಇಲ್ಲ ಬೆಳಗಾವಿಯ ಯಾರು ರಾಜಕಾರಣಿಗಳು ಒತ್ತಡ ಹಾಕಿರ? ಇಲ್ಲ ಕಾಣದ ಕೈಗಳು ಯಾವುವು ಕೆಲಸ ಮಾಡಿದವು? ಇದು ಗೊತ್ತಾಗಬೇಕು. ಯಾಕೆಂದರೆ ಬೆಳಗಾವಿ ಎನ್ನುವ ಚಂದಮ್ಮನ ರಾಯಣ್ಣನ ಪುಣ್ಯಭೂಮಿಯಲ್ಲಿ ಕನ್ನಡಿಗರ ಮೇಲೆ ಆಗಾಗ ಹಲ್ಲೆ ನಡೆಯುತ್ತೆ. ಕರ್ನಾಟಕದ ಬಸ್ಗಳನ್ನು ಹೊಡೆದಾಕ್ತಾರೆ, ಕರ್ನಾಟಕದ ಬಸ್ಗಳಿಗೆ ಮಸಿ ಬಳಿತಾರೆ, ಕಂಡಕ್ಟ್ರು ಡ್ರೈವರ್ಗಳನ್ನ ಇಳಿಸ್ಬಿಟ್ಟು ಅವ್ರಿಗೆ ಬಣ್ಣ ಹೊಡೆದು ಮಹಾರಾಷ್ಟ್ರಕ್ಕೆ ಜೈ ಅಂತ ಕೂಗಿಸ್ಕೋತಾರಲ್ಲ. ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಾ? ಮಹಾರಾಷ್ಟ್ರಕ್ಕೆ ಜೈಕಾರ ಹಾಕ್ಬೇಕಾದವ್ರು ಯಾರು? ಮರಾಠಿಗರು ಜೈಕಾರ ಹಾಕಬೇಕು, ಕನ್ನಡಿಗರೆಲ್ಲ ಜೈಕಾರ ಹಾಕೋದು. ಹಾಗಾಗಿ ಹೌದು, ಇವತ್ತು ನಮ್ಮ ಕಾರ್ಯಕರ್ತರ ಮೇಲೂ ನೆನ್ನೆ ಅಲ್ಲೇ ಆದಂಥ ವಿಚಾರ ನಂಗೆ ಗೊತ್ತಿದೆ. ಸುಮಾರು 26-27 ವರ್ಷದಿಂದ ನಾನು ಬೆಳಗಾವಿಗೆ ಬರ್ತಾ ಇದ್ದೀನಿ. ಅವತ್ತಿನ ಬೆಳಗಾವಿಯ ವಾತಾವರಣ, ಇವತ್ತಿನ ಬೆಳಗಾವಿಯ ವಾತಾವರಣ ನಾನು ಗಮನಿಸ್ತಿದ್ದೀನಿ. 7 ಜನ MES ಶಾಸಕರು ಗೆದ್ದು ಬರ್ತಾ ಇದ್ರು ಬೆಳಗಾವಿಯಿಂದ. ಈಗ ಒಬ್ಬ ಇಲ್ಲ. ಅವರೆಲ್ಲ ಬೇರುಗಳನ್ನೆಲ್ಲ ಕಟ್ ಮಾಡಿದ್ದೀವಿ. ಇನ್ನೂ ನಿಮಗೆ ಮಾನ ಮರ್ಯಾದೆ ಇಲ್ಲ ಅನ್ನೋದಾದರೆ MES ಗೂಂಡಾಗಳಿಗೆ, ಮರಾಠಿ ಗೂಂಡಾಗಳಿಗೆ ನೀವು ಎಲ್ರಿ ಬದುಕ್ತಾ ಇದ್ದೀರನ್ನ ಅರ್ಥ ಮಾಡ್ಕೊಳ್ರಿ ಫಸ್ಟು. ಈಗ ನಿನ್ನೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಕರೆ ಕೊಟ್ಟಿದ್ರು, ಬೆಳಗಾವಿಲಿ ವಾತಾವರಣ ಕೆಡಿಸ್ಬೇಡಿ, ಯಾರು ಬೆಳಗಾವಿ ಚಲೋ ಮಾಡಬೇಡಿ ಅಂತ ಹೇಳಿ. ಅವ್ರು ಯಾರು ಹೇಳಕ್ ನಮಗೆ? ನಾವು ಬೆಳಗಾವಿ ಬರಬೇಡ ಅನ್ನೋದಾದರೆ ಬೆಳಗಾವಿಯ ಕನ್ನಡಿಗರ ರಕ್ಷಣೆಯನ್ನ ಸಚಿವರು ಮಾಡಲಿ. ಸಚಿವರು ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂತಲೇ ನಾವು ಅಲ್ಲಿಂದ ಇಲ್ಲಿವರೆಗೂ ಬರಬೇಕಲ್ಲ. ನಮ್ಗೇನು ಇದೇನು ಕಸ್ಬ? ಇದು ಕಸ್ಬಲ್ಲ. 2 ಸಚಿವರು ಇದ್ದಾರೆ ಬೆಳಗಾವಿಯಲ್ಲಿ. 2 ಸಚಿವರು ಏನು ಮಾಡ್ತಾ ಇದ್ದಾರೆ? ಕನ್ನಡಿಗರ ಮೇಲೆ ಹಲ್ಲೆಯನ್ನ ನೀವು ಎಲ್ಲಿ ಖಂಡಿಸಿರಿ? ಗಟ್ಟಿಯಾಗಿ ಮಾತಾಡಲೇ ಇಲ್ಲ. ಈಗ ಹೋರಾಟಗಾರರು ಬೆಳಗಾವಿ ಬರ್ತಾರೆ ಅಂದರೆ, ಬರೋದು ಬೇಡ ಅಂದರೆ ನಾವು ನಿಮ್ಮಂಗೆ ಬೆಂಕಿ ಹಚ್ಚಕ್ಕೆ ಬರ್ತಾ ಇಲ್ಲ. ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ, ಅವರ ಹಿತವನ್ನು ಕಾಯಲಿಕ್ಕೆ ಬಂದಿದ್ದೀವಿ ಹೊರತು ನೀವು ಆಗಾಗ ರಾಜಕೀಯ ಬೆಂಕಿ ಹಚ್ತಿರಲ್ಲ, ಹಚ್ಚಕ್ಕೆ ಬಂದವನಲ್ಲ ನಾನು. ಇದಿಷ್ಟು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಆಕ್ರೋಶವಾಗಿದೆ. ಪೃಥ್ವಿರಾಜ್, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.